ಗುರುಭ್ಯೋ ನಮಃ ಹರಿ ಓಂ. 2025ನ ದೀಪಾವಳಿಯಂದು ಯಾವ ದಿನ ಯಾವ ಆಚರಣೆಯನ್ನು ಮಾಡಬೇಕು ಅಂತ ತುಂಬ ಜನ ಕನ್ಫ್ಯೂಸ್ ಇರುತ್ತೆ. ತುಂಬ ಜನ ಧನಲಕ್ಷ್ಮಿ ಪೂಜೆಯನ್ನು ಯಾವತ್ತು ಮಾಡಬೇಕು, ನೀರು ತುಂಬ ಹಬ್ಬವನ್ನು ಯಾವತ್ತು ಮಾಡಬೇಕು, ಗೋಪೂಜೆ ಯಾವತ್ತು ಮಾಡಬೇಕು, ಕೇದಾರೇಶ್ವರ ವ್ರತವನ್ನು ಯಾವತ್ತು ಮಾಡಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಆ ಎಲ್ಲ ಕನ್ಫ್ಯೂಸ್ಗಳಿಗೆ ಈ ರೀಲ್ಸ್ ಮುಖಾಂತರ ತೆರೆ ಎಳಿತೇನೆ. ದಿನಾಂಕ 19ನೇ ತಾರೀಕು ಭಾನುವಾರ ನೀರು ತುಂಬತಕ್ಕಂಥ ಹಬ್ಬ, 20ನೇ ತಾರೀಕು ಕೇದಾರೇಶ್ವರನ ವ್ರತ, ಅದೇ ರೀತಿ 20ನೇ ತಾರೀಕು ಸಂಜೆ ಧನಲಕ್ಷ್ಮಿ ಪೂಜೆಯನ್ನು ಮಾಡತಕ್ಕಂಥದ್ದು, 21ನೇ ತಾರೀಕು ಬಲಿಯೇಂದ್ರ ಪೂಜೆ ಮಾಡ್ಕೊಳ್ಳಿ, 22 ಬಲಿಪಾಡ್ಯಮಿ ದೀಪಾವಳಿ. ಹಾಗಾಗಿ ಈ 4 ದಿನಗಳು ಆ ಭಗವಂತನ ಆರಾಧನೆ ಮಾಡಿ ಖಂಡಿತವಾಗಿಯೂ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಅದೇ ರೀತಿ ದಿನಾಂಕ 22ನೇ ತಾರೀಕು ವಿಶೇಷವಾಗಿ ಗೋಪೂಜೆಯನ್ನು ಮಾಡೋ ಮುಖಾಂತರ ಆ ಗೋಮಹಾಲಕ್ಷ್ಮಿ ಅನುಗ್ರಹವು ಕೂಡ ನೀವು ಪಡೆದುಕೊಳ್ಳಿ. ಈ ದೀಪಾವಳಿಯನ್ನು ದೀಪ ಹಚ್ಚೋ ಮುಖಾಂತರ ನಮ್ಮಲ್ಲಿರುವ ಅಂಧಕಾರವನ್ನು ದೂರ ಮಾಡಿಕೊಂಡು ಜೀವನವನ್ನು ಸುಂದರವಾಗಿಸ್ಕೊಳ್ಳೋಣ.